ಇದೇ ನಿಮ್ ಕೊನೆ ತೀರ್ಮಾನ ಆದ್ರೆ ನನ್ನ ತೀರ್ಮಾನನು ಕೇಳಿಸ್ಕೊಳ್ಳಿ. ನೀವಿವಾಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲಿಂದ ನನ್ನ ಹೆಣ ತಗೊಂಡ್ ಹೋಗ್ಬೇಕಾಗುತ್ತೆ. ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಒಂದ್ ಸೆಕೆಂಡ್ ನನ್ ಜೀವನೇ ಬಾಯಿಗೆ ಬಂದಿತ್ತಲ್ರಿ. 1 ಸೆಕೆಂಡ್ ಲೇಟ್ ಆಗಿದ್ರು ಜೀವ ದೇಹನೇ ಬಿಟ್ಟು ಹೋಗ್ತಿತ್ತು ಅಂತ ಹೇಳಿ ರಾಘವೇಂದ್ರ ಅವ್ರೆ. ನೋಡಿ, ನಾನ್ ಅನ್ಕೊಂಡಿದ್ದು ಆಗ್ಲೇಬೇಕು. ಇವಾಗ ನೀನ್ ನನ್ ಜೀವ ಉಳ್ಸಿರ್ಬೋದು, ಆದ್ರೆ ಇವಾಗ ನೀನ್ ನನ್ನ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನನ್ ಕರ್ಮ. ಆಯ್ತು, ನಡೀರಿ. ಎಲ್ಲ ಗಂಡಸರು ಇಷ್ಟೇ. ಅದ್ರಲ್ಲಿ ಈ ಗಂಡ ಅನ್ನಿಸ್ಕೊಂಡವ್ರೆಲ್ಲ ಹೀಗೆ ಅನ್ಸುತ್ತೆ. ನಾನು ಅವಳು ಬಂದಾಗ್ಲಿಂದನೂ ನೋಡ್ತಾನೆ ಇದ್ದೀನಿ. ಹೋಗೋದು ಬರೋದು ಅವಳ ಹತ್ರನೇ ಮಾತಾಡ್ಸೋದು, ಅವಳನ್ನೇ ಮುದ್ದು ಮಾಡೋದು, ಅವಳಿಗೆ ಪ್ರೀತಿ ತೋರ್ಸೋದು. ನಾನೊಬ್ಳು ಹೆಂಡತಿ ಅನ್ನಿಸ್ಕೊಂಡವಳು ಇದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಾ. ಸಾಧ್ಯ ಆಗತ್ತೆ ಮೇಡಮ್? ಬೇರಿಲ್ದೆ ಮರ ಬೆಳೆಯುತ್ತಾ? ಹಾಗೆ ಈ ಚಾರು ಮೇಡಮ್ ಇಲ್ದೆ ರಾಮಾಚಾರಿ ಇರಕ್ಕಾಗತ್ತಾ? ನನಗೆ ಇಬ್ರು ಮುಖ್ಯನಾ ಮೇಡಮ್? ನಾನ್ ನಿನ್ ಮಾತು ನಂಬಲ್ಲ. ನೀನು ಸುಮ್ನೆ ನನ್ಗೆ ಸಮಾಧಾನ ಮಾಡೋಕ್ ಈ ತರ ಹೇಳ್ತಿದ್ಯಾ. ಮೊದ್ಲೆಲ್ಲ ನಾನೇ ಇರ್ತಿದ್ದೆ, ಯಾವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದೆ. ಇವಾಗ ಇರೋ ಬರೋ ಪ್ರೀತಿನೆಲ್ಲ ಅವಳಿಗೆ ಕೊಡ್ತಾ ಇದ್ಯಾ. ಒಳ್ಳೆ ಕತೆ ಆಯ್ತಲ್ರಿ ನಿಮ್ದು. ನಿಮ್ಗೀಗ ಒಂದ್ ಮಗು ಇದೆ, ನೀವು ಚಿಕ್ಕ ಮಗು ತರ ಆಡೋದ್ ಬಿಡಿ. ನೋಡ್ದ್ಯಾ, ಮೊದ್ಲೆಲ್ಲ ನನ್ ಮೇಲೆ ಕೋಪನೇ ಮಾಡ್ಕೊಳ್ತಿರ್ಲಿಲ್ಲ, ಇವಾಗ ನನ್ಗೆ ಬೈತಿದ್ಯಾ. ಅಯ್ಯೋ, ನಾನು ನಿಮಗ್ ಬೈತಾ ಇಲ್ಲ. ಅದು ನಿಮ್ಮೇಲೆ ಪ್ರೀತಿ ಕಮ್ಮಿ ಆಗಕ್ ಹೆಂಗ್ ಸಾಧ್ಯ? ಸುಮ್ನೆ ಹಿಂಗೆಲ್ಲ ಕೋಪ ಮಾಡ್ಕೋಬೇಡ್ರಿ. ಇದಕ್ಕೆ ನಾನು ಮದುವೆ ಅಂದ್ರೆ ಪ್ರಾಬ್ಲಮ್ ಅಂತ ಹೇಳೋದು. ನೋಡಿ, ಯಾವ್ದಾವ್ದೋ ವಿಷಯಕ್ಕೆ ಸುಮ್ನೆ ಜಗಳ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಬ್ರಹ್ಮಚಾರಿಯಾಗಿ ಇರೋದು. ರೀ ಮೇಡಮ್, ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬಿಡಿ. ನೀವೇ ನಂಗೆ ಇಂಪಾರ್ಟೆಂಟು. ಹ್ಞೂ ರೀ, ಕೋಪ ಮಾಡ್ಕೋಬಿಡ್ರಿ, ಸುಮ್ನಿರ್ರಿ. ಅನುಭವಿಸಪ್ಪ ರಾಮಾಚಾರಿ, ಅನುಭವಿಸು. ಇನ್ಮೇಲೆ ಇದೆ ನಿನಗೆ. ರಾಘು ಸರ್, ಇವಾಗ ಬಂದ್ರಾ? ಹಲೋ, ತುಂಬಾ ಎಕ್ಸೈಟ್ ಆಗೋದೇನ್ ಬೇಡ. ಜೊತೆಲಿ ನಾನು ಬಂದಿದ್ದೀನಿ, ಅದು ನಮ್ ಮದ್ವೆಗೆ ಇನ್ವೈಟ್ ಮಾಡಕ್ಕೆ. ಮನೇಲಿ ಸಂಪತ್ ಅಂಕಲ್ ಇದಾರಾ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ, ನನಗ್ ಯಾರ್ ಬೇಕೋ ಅವ್ರು ಇದಾರಲ್ಲ,
ಅಷ್ಟು ಸಾಕು. ರಾಘವೇಂದ್ರ ಅವ್ರೆ ಬನ್ನಿ. ನಾನ್ ಬರಲ್ಲ, ನೀವು ಹೋಗಿ. ಅಯ್ಯೋ ಇದೇನ್ ರಾಘವೇಂದ್ರ ಅವ್ರೆ ಹೀಗ್ ಹೇಳ್ತಿದ್ದೀರಾ? ಬನ್ನಿ ಇಬ್ರು ಒಟ್ಟಿಗೆ ಹೋಗಿ ಇನ್ವೈಟ್ ಮಾಡಿ ಬರೋಣ. ನಾನು ಬರಲ್ಲ ಅಂತ ಇಲ್ವಾ? ನೀವು ಹೋಗಿ. ಇದೇನ್ ಜಾನ್ಸಿ, ಮನೆಗ್ ಬಾಗ್ಲಿಕ್ ಬಂದವ್ರನ್ನ ಒಳಗಡೆ ಕೈಯಲ್ವಾ? ಇಟ್ಸ್ ಓಕೆ ಬಿಡು, ನಾನೇ ಬರ್ತೀನಿ. ರಾಘು ಸರ್, ನಿಮ್ ಬೈಕ್ ಸೌಂಡ್ ಕೇಳಿದ ತಕ್ಷಣ ನೀವು ಒಬ್ಬರೇ ಬಂದ್ರಿ ಅಂತ ಜಾನ್ಸಿ ಮೇಡಮು ಎಷ್ಟು ಖುಷಿಯಿಂದ ಓಡಿ ಬಂದ್ರು ಗೊತ್ತಾ? ನಾನು ಅಷ್ಟೇ ಸರ್, ಸಂತೋಷದಲ್ಲಿ ಓಡಿ ಬಂದೆ. ಸರ್, ಗಂಗಾ ಮಾತೆ ಕೂಡ ತನ್ನಲ್ಲಿ ಮುಳುಗ್ತಿರೋರ್ನ 3 ಸಲ ಮೇಲೆತ್ತಿ ಬದುಕೋ ಚಾನ್ಸ್ ಕೊಡುತ್ತೆ ಅಲ್ವಾ? ಹಾಗೆ ಜೀವನದಲ್ಲಿ ಮುಳುಗ್ತಿರೋ ನಮ್ ಜಾನ್ಸಿ ಮೇಡಮ್ನ ಒಂದೇ ಒಂದ್ಸಲ ಕಾಪಾಡಿ ಸರ್. ನೀವು ಒಂದೇ ಒಂದ್ಸಲ ಜಾನ್ಸಿ ಮೇಡಮ್ ಬೇಕು ಅಂತ ಹೇಳಿ ಸರ್. ಪ್ರಪಂಚನ ಎದುರಾದ್ರೂ ಅವ್ರು ನಿಮ್ಮನ್ನ ಬಿಟ್ಕೊಡಲ್ಲ. ಅವತ್ತು ಅವರು ನಿಮಗೋಸ್ಕರ ಮನೆವರೆಗೂ ಬಂದ್ರು. ಇವತ್ತು ಅವ್ರಿಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಸರ್. ರಾಯ್, ನನ್ನ ಜೊತೆ ಬಂದಿರೋರು ಹಸೆ ಮಣೆ ಏರಿ ನನ್ನ ಜೊತೆ ತಾಳಿ ಕಟ್ಸ್ಕೊಳೋದಕ್ಕೆ ರೆಡಿ ಆಗಿರೋರು. ಆದ್ರೆ ನಿಮ್ ಕೈಲಿ ತಾಳಿ ಕಟ್ಸ್ಕೊಂಡಿರೋರು ಒಳಗಡೆ ಇದಾರಲ್ವ ಸರ್? ನಮ್ ಮೇಡಮ್ಗೆ ಯಾವತ್ತು ಬಿಟ್ಕೊಡೋ ಅಭ್ಯಾಸನೇ ಇಲ್ಲ. ಆದ್ರೆ ಫಸ್ಟ್ ಟೈಮ್ ನಿಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೀವು ಅವ್ರಿಗೋಸ್ಕರ ವಾಪಸ್ ಬರ್ಬೋದಲ್ವಾ ಸರ್? ನೀವಿಬ್ರು ಒಂದಾಗ್ಬೇಕನ್ನೋದು ನಮ್ಮೆಲ್ಲರ ಆಸೆ ಸರ್. ಯಾಕಂದ್ರೆ ನಿಮ್ಮಿಬ್ರದ್ದು ಬೆಸ್ಟ್ ಜೋಡಿ. ಅದು ಸಾಧ್ಯನೇ ಇಲ್ಲ ರಾಯ್. ಕೆಲವೊಂದ್ಸತಿ ನಮ್ ಯೋಗ್ಯತೆ ಮೀರಿ ಕೊಟ್ಟಿದ್ದನ್ನ ಆ ದೇವರು ಉಳಿಸ್ಕೊಳ್ಳೋ ಶಕ್ತಿನೂ ಕೊಟ್ಟಿರಲ್ಲ. ಈಗ ನನ್ನ ಪರಿಸ್ಥಿತಿನೂ ಅದೇ ರಾಯ್. ಹಾಗ ಅನ್ಬೇಡಿ ಸರ್, ನೀವೊಂಥರ ಅಪರೂಪದ ಮಾಣಿಕ್ಯ, ಕಲ್ಲನ್ನ ಶಿಲೆ ಮಾಡಿರೋ ಶಿಲ್ಪಿ. ಈಗ ನೀವು ಬಿಟ್ಟೋದ್ರೆ ಆ ಶಿಲೆ ಮತ್ತೆ ಕಲ್ಲಾಗಲ್ಲ ಸರ್, ಪುಡಿ ಪುಡಿ ಆಗೋಗುತ್ತೆ. ಅವರಷ್ಟು ವೀಕ್ ಅಲ್ಲ, ಅವ್ರಿಗೆ ಇದರಿಂದ ಹೊರಗೆ ಬರೋ ಶಕ್ತಿ ಇದೆ. ದೇವ್ರು ನಮಗೆ ಅಂತ ಮರೆವು ಅನ್ನೋ ಅದ್ಭುತವಾದ ವರ ಕೊಟ್ಟಿದ್ದಾನೆ. ಹಳೇದನ್ನ ಮರ್ಸೋದಿಕ್ಕೆ ಆ ದೇವರು ಹಳೆ ಜಾಗಕ್ಕೆ ಏನಾದ್ರೂ ಹೊಸದನ್ನ ತಂದಿಡ್ತಾನೆ. ನೀನ್ ಯೋಚನೆ ಮಾಡಬೇಡ. ಆ ದೇವರು ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡೋದು. ಯಾಕೆಂದ್ರೆ ಝಾನ್ಸಿ ಮೇಡಮ್ ತುಂಬಾ ಒಳ್ಳೆಯವರು. ಆ ದೇವರು ಒಳ್ಳೆಯವರಿಗೆ ಒಳ್ಳೇದ್ ಮಾಡ್ತಾನೆ ಅನ್ನೋದಾದ್ರೆ ನೀವು ಅವರಿಗೆ ಸಿಗಬೇಕು ಸರ್. ಯಾಕಂದ್ರೆ ಅವ್ರು ಇಷ್ಟಪಟ್ಟಿದ್ದು ನಿಮ್ಮನ್ನ. ಅದಕ್ಕೆ ರಾಯ್ ಅರ್ಧದಲ್ಲೇ ಬಿಟ್ಟು ಹೋಗೋ ನನ್ನಂತವನ್ನ ಬೇಡ ಅಂತ ದೂರ ಮಾಡಿದ್ದಾನೆ. ಅವ್ರಿಗೆ ಖಂಡಿತ ಒಳ್ಳೇದಾಗತ್ತೆ ರಾಯ್. ಎಲೆಕ್ಟ್ರಾನಿಕ್ ಸಿಟಿ ಹೋದಾಗ ಹಾಗೆ HSR ಲೇಔಟ್ ಹತ್ರ ಗಿರೀಶ್ ರಾವ್ ಅವ್ರ ಮನೆ ಇದೆ. ಅವ್ರ ಮನೆಗೂ ಇನ್ವಿಟೇಷನ್ ಕೊಟ್ಟು ಬರೋಣ. ಸರಿ. ಅನಿ 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 ಏ ಮಿಥುನ್, ಅವಳು ಮನೇಲಿ ಇಲ್ಲ ಕಣೋ. ಸಂಪತ್ ಕುಮಾರ್ ಸರ್ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಿಕ್ಕೆ ರಾಘವೇಂದ್ರನ್ ಕರ್ಕೊಂಡು ಹೋಗಿದ್ದಾಳೆ. ಏನು ಹಠ ಮತ್ತೆ ದ್ವೇಷ ಸಾಧಿಸೋದಕ್ಕಲ್ಲಿ ಹೋಗಿದ್ದಾಳ? ಯಾಕೆ ಈಗ ಮನಸ್ಸು ಬಂದಾಗ ನಡ್ಕೊಂತ ಇದ್ದಾಳ ಅವಳು? ಅಲ್ವೋ, ಈಗ ಏನಾಯ್ತು ಅಂತ ಹೀಗ್ ಮಾತಾಡ್ತಾ ಇದೀಯಾ? ಅವತ್ತು ಪಲ್ಲವಿ ಅವ್ರ ಮನೆಗೆ ಹೋಗಿ ಮಾಡಿ ಬಂದಿರೋ ಅವಾಂತರದಿಂದ ಏನಾಗುತ್ತೆ ಅನ್ನೋ ಭಯದಲ್ಲಿದ್ದೀವಿ. ಇವತ್ತು ಆ ಝಾನ್ಸಿ ಮನೆಗೆ, ಅದು ರಾಘವೇಂದ್ರ ಜೊತೆ ಹೋಗ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳ್ಬೇಕಾಗಿತ್ತು ಅಲ್ವಾ? ಆ ಝಾನ್ಸಿ ಅವಳಿಗೆ ಅಷ್ಟು ಹೊಟ್ಟೆ ಹೊಡ್ಸಿದಾಳ್ ಕಣೋ, ಅದಕ್ಕೆ ಹೋಗಿದ್ದಾಳೆ. ಅಂತದ್ ಏನಾಯ್ತು ಇವಾಗ? ಏನು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಮ್ಮ ಹೇಳ್ತಾ ಇರೋದು. ಅವಳ ಬುದ್ಧಿ ಏನು ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ ಮಿಥುನ್? ಗೊತ್ತು ಅಪ್ಪ, ಆದ್ರೆ ರಾಘವೇಂದ್ರ ಅವ್ರಿಗೆ ಗೊತ್ತಿಲ್ವಲ್ಲ. ಅವ್ಳು ಹುಚ್ಚಾಟದಿಂದ ಇನ್ನೊಂದೇನೋ ಸಮಸ್ಯೆ ಕ್ರಿಯೇಟ್ ಆಗದಿರೋ ರೀತಿ ಕೇರ್ಫುಲ್ ಆಗಿರ್ಬೇಕು ತಾನೆ. ನಿನ್ನ ಉದ್ದೇಶ ನನ್ಗೆ ಅರ್ಥ ಆಗುತ್ತೆ ಮಿಥುನ್, ಆದ್ರೆ ಇದನ್ನೆಲ್ಲ ತಾಳ್ಮೆಯಿಂದ ಬುದ್ಧಿ ಹೇಳಿ ಅರ್ಥ ಮಾಡಿಸ್ಬೇಕಣೋ. ನಿನ್ನ ತರ ಕೂಗಾಡಿದ್ರೆ ಅವಳು ಇನ್ನೂ ರಾಂಗ್ ಆಗ್ತಾಳಷ್ಟೇ. ನಮಗೇನೋ ಇವಳು ಸಹಿಸ್ಕೊಳ್ಳೋ ಕರ್ಮ ಸಹಿಸ್ಕೊಳ್ತೈತಿ, ಆದ್ರೆ ಬೇರೆಯವ್ರಿಗೆ ಇದ್ರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಮೊದಲು ನೀವ್ ಅರ್ಥ ಮಾಡ್ಕೊಳ್ಳಿ. ಆಗ್ಲೇ ನಿನ್ ಹೆಂಡತಿ ಕಿವಿ ಚುಚ್ಬಿಟ್ಲಾ? ಅವಳು ಕಿವಿ ಚುಚ್ಚುದ್ಲ ಅಂತ ಕೇಳ್ಬೇಡಿ, ಮೊದಲು ಇವಳು ಕಿವಿ ಹಿಂಡಿ ಸರಿ ದಾರಿಗೆ ತರೋದನ್ನ ನೋಡಿ. ಇಲ್ಲಾಂದ್ರೆ ಹಾಳಾಗೋದು ಇವಳು ಜೀವನನೇ. ಇವಳು ಹುಚ್ಚಾಟಗಳಿಗೆ ನನ್ ಜೀವನ ಬಲಿ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಏನು
ಬಿಟ್ಕೊಡೋಕ್ ಬಂದಿದೀನಿ ಅನ್ಕೊಂಡ್ಯಾ? ಪದೇ ಪದೇ ರಾಘು ನನ್ನೋರು ಅಂತ ಪ್ರೂವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಗೊತ್ತು ಬಿಡು. ಇದ್ರಲ್ಲಿ ಪ್ರೂವ್ ಮಾಡ್ಕೊಳ್ಳೋದೇನಿದೆ? ರಾಘವೇಂದ್ರ ಅವರು ಯಾವತ್ತಿದ್ರು ನನ್ನವರೇ ಕಣೆ. ಈ ಮಾತನ್ನ ನೀನ್ ಕೊಡ್ಲಿಕ್ ತಾಳಿ ಬಿದ್ಮೇಲೆ ಹೇಳು. ಅದು ಕೂಡ ಆದಷ್ಟು ಬೇಗ ಆಗತ್ತೆ. ಆ ಒಂದ್ ಕ್ಷಣಕ್ಕೆ ನೀನ್ ಖುಷಿ ಆಗ್ಬೇಕು ಅಂತಾನೆ ನಿನ್ನ ಕರಿಯೋಕ್ ಬಂದಿರೋದು. ನೀನ್ ಬರ್ಬೇಕು, ಅಲ್ಲಿ ಇರ್ಬೇಕು. ಲಾಸ್ಟ್ ಟೈಮ್ ಕುಣ್ದೆ ನೋಡು, ಆತರ ಏನೋ ಕುಣಿಯೋ ಪ್ಲಾನ್ ಇದ್ರೆ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀನಿ. ಯಾಕೆ ರಾಘು ಮನ್ಸಲ್ಲಿ ನೀನ್ ಯಾವತ್ತೂ ಬರೋದಿಲ್ಲ ಅನ್ನೋದು ಅರ್ಥ ಆಗೋಯ್ತಾ? ರಾಘು ಮನ್ಸಲ್ಲಿ ಬರೋದಕ್ಕೆ ನನ್ ಎದುರುಗಡೆನೆ ಬರ್ಬೇಕಾಗಿಲ್ವೇ? ಅವ್ನ್ ಒಂದ್ ನಿಮಿಷ ತನ್ ಫ್ಯಾಮಿಲಿನ ಪಕ್ಕಕ್ಕಿಟ್ಟು ತನಗೇನಿಷ್ಟನೋ ಅದನ್ನ ನೆನ್ಪ್ ಮಾಡ್ಕೊಂಡ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ನನ್ ನೆನ್ಪ್ ಬರುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಓಕೆ, ನೀನ್ ಬಂದು ನಮ್ಗ್ ಹಾರೈಸಿ ಅಕ್ಷತೆ ಅಂತೂ ಹಾಕಲ್ಲ ಅಂತ ಗೊತ್ತು. ಆದ್ರೂ ನಾನ್ ಯಾಕೆ ಬಂದಿದ್ದೀನಿ ಗೊತ್ತಾ? ರಾಘವೇಂದ್ರ ಮತ್ತೆ ನನ್ನ ಮದುವೆ ಇನ್ವಿಟೇಷನ್ ಆದ್ರೂ ನೋಡಿ ನೀನು ಉರ್ಕೊಂಡ್ ಸಾಯ್ಲಿ ಅಂತ. ತಗೋ. ಏನೇ ಇದು? ಇನ್ವಿಟೇಷನ್ ಅಲ್ಲಿ ನನ್ ಹೆಸರು ಪ್ರಿಂಟ್ ಮಾಡ್ಸಿದ್ಯಾ? ಏನೇ ಹೇಳ್ತಿದ್ಯಾ? ಏಯ್, ಇದು ನೀನು ನಿನ್ ಮನೆಯವ್ರು ಮಾಡ್ಸಿರೋ ಇನ್ವಿಟೇಷನ್ ಕಣೆ. ಇದ್ರಲ್ಲೇ ನಿನ್ನ ಹೆಸರು ಇದ್ಯೋ ಇಲ್ವೋ ಅನ್ನೋ ಗ್ಯಾರಂಟಿನೇ ಇಲ್ಲ ಅಂದ್ಮೇಲೆ ನೀನ್ ರಾಘು ಮನ್ಸಲ್ಲಿ ಇರ್ತೀಯ ಅಂತ ಏನ್ ಗ್ಯಾರಂಟಿ? ಆಗ್ತಿರೋ ಮದ್ವೆ ಮೇಲೆ, ತಾಳಿ ಕಟ್ಟಿಸ್ಕೊಳ್ತಿರೋ ವ್ಯಕ್ತಿ ಮೇಲೆನೆ ನಂಬಿಕೆ ಇಲ್ವಲ್ಲ ನಿನಗೆ? ಅಂದ್ಮೇಲೆ ನೀನ್ ಹೇಗೆ ಸಂಬಂಧ ಉಳಿಸ್ಕೊಂಡು ಹೋಗ್ತೀಯ? ಒಂದ್ ತಿಳ್ಕೊ, ಕೊನೆವರೆಗೂ ರಾಘು ನನ್ಗವನೇ ಅನ್ನೋ ನಂಬಿಕೆ ಮೇಲೆ ಬದುಕ್ಬೇಕು ಅಷ್ಟೇ. ಸೋತೋರು ಹೀಗೆ ಮಾತಾಡೋದು. ನಿನ್ ಮುಂದೆ ನಾನು ಚಾಲೆಂಜ್ ಮಾಡಿ ಗೆದ್ದಿದ್ದೀನಿ. ರಾಘವೇಂದ್ರ ಅವ್ರ ಮನ್ಸಲ್ ಬಿಡು, ಅವ್ರ ಎದುರುಗಡೆ ಬಂದ್ರೂ ಕೂಡ ನೀನ್ ಅವ್ರಿಗೆ ನೆನಪಾಗಲ್ಲ ಕಣೆ. ನೋಡುತ್ತ್ಯಾ, ಅದಕ್ಕೆ ಅವ್ರ ಮನೆ ಹೊರಗಡೆನೆ ನಿಂತಿರೋದು. ನಿನ್ನ ಮನೆ ಒಳಗೂ ಬರೋಕ್ ಇಷ್ಟ ಇಲ್ದೇ ಇರೋರು ನಿನ್ನ ಮನ್ಸೊಳಗ್ ಹೇಗೆ ಸೇರ್ಸ್ಕೋತಾರೆ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಓ ಅನಿತಾ, ನೀನೇನಕ್ಕೆ ಇಲ್ಲಿ ಬಂದಿದೀಯಾ? ಮದ್ವೆ ಬನ್ನಿ ಅಂತ ಗೌರವಯುತವಾಗಿ ಕರೆದು ಹೋಗಕ್ ಬಂದಿದ್ದೀನಿ. ಏನು ಮದುವೆ ಆಗ್ತಿದೀನಿ ಅಂತ ಎಲ್ಲಾರ್ಗೂ ಗೊತ್ತಾಗ್ಲಿ ಅಂತ ಬಂದಿದ್ಯಾ? ನಮ್ ಜಾನ್ಸಿ ಮನ್ಸು ಮಾಡಿದ್ರೆ ನಿನಗಿಂತ ಮೊದ್ಲೇ ಮದ್ವೆ ಆಗ್ಬೋದು. ಅವಳಿಗೆ ಏನೇ ಕಮ್ಮಿ ಆಗಿದೆ? ಅವಳು ಹೂ ಅಂದ್ರೆ ಹುಡುಗರು ಕ್ಯೂ ನಿಂತ್ಕೊಳ್ತಾರೆ. ನಿನ್ ಮೇಲಿರೋ ಹಠದ ಮೇಲೆ ಆದಷ್ಟು ಬೇಗ ನನ್ ಜಾನ್ಸಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೀನಿ ಕಣೆ. ಆ ಮದುವೆಗೆ ನಿನ್ನನ್ನ ಮತ್ತೆ ನಮ್ ಜಾನ್ಸಿ ಜೀವನದಲ್ಲಿ ಆಟ ಆಡಿದ್ನಲ್ಲ ಆ ರಾಘವೇಂದ್ರ, ಅವನನ್ನ ಇನ್ವೈಟ್ ಮಾಡ್ತೀನಿ ಕಣೆ, ಮಾಡೇ ಮಾಡ್ತೀನಿ. ಖಂಡಿತ ಇಬ್ರು ಒಟ್ಟಿಗೆ ಬರ್ತೀವಿ. ಯಾಕಂದ್ರೆ ಅಷ್ಟೊಳಗ್ ನಾವಿಬ್ರು ದಂಪತಿಗಳಾಗಿರ್ತೀವಿ ಅಲ್ವಾ? ಇವಾಗ ಹೇಳ್ತಾ ಇದೀನಿ, ಕೇಳಿಸ್ಕೊ. ಆದಷ್ಟು ಬೇಗ ನಮ್ಮ ಜಾನ್ಸಿ ಆ ರಾಘವೇಂದ್ರಕ್ಕಿಂತ ಒಳ್ಳೆ ಗಂಡನ ಮದುವೆ ಆಗೇ ಆಗ್ತಾಳೆ. ಆ ಇನ್ವಿಟೇಷನ್ ಕೊಡೋದಿಕ್ಕೆ ಜಾನ್ಸಿನೇ ಖುದ್ದಾಗಿನ ಹತ್ರ ಬರ್ತಾಳೆ. ವಾವ್, ಸೂಪರ್. ನಮ್ ಮನೆ ಡೋರ್ ಅದಕ್ಕೆ ಯಾವಾಗ್ಲೂ ಓಪನ್ ಇರುತ್ತೆ. ನಾನು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಓಕೆ, ನಾನಿನ್ ಬರ್ಲಾ? ತಾಯ್, ಮದ್ವೆಗ್ ಬರ್ಲೇಬೇಕು. ಮನೋಜವಂ ಮಾರುತ ತುಲ್ಯ ವೇಗಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಏನೋ ರಾಮಾಚಾರಿ,
ಮಗು ಮುಂದೆ ಆಗ್ಲೇ ಶ್ಲೋಕ ಪ್ರವಚನ ಶುರು ಮಾಡ್ಬಿಟ್ಟಿದ್ಯಾ? ಮಕ್ಕಳಿಗೆ ನಾವು ಏನ್ ಕಲಿಸ್ತಾ ಇರೋ ತೊಂದರೆ ಇಲ್ಲ, ಒಳ್ಳೆ ಸಂಸ್ಕಾರ ಕೊಟ್ಟು ಸಮಾಜಕ್ಕೆ ಮಾರಕ ಆಗದಿರೋ ತರ ಬೆಳೆಸ್ಬೇಕಲ್ವಾ. ನೀನ್ ಹೇಳ್ತಾ ಇರೋದೇನೋ ಸರಿನೇ ರಾಮಾಚಾರಿ, ಆದ್ರೆ ಮಗುಗೆ ಈಗ್ಲೇ ಎಲ್ಲ ಅರ್ಥ ಆಗತ್ತಾ? ಖಂಡಿತ ಅರ್ಥ ಆಗುತ್ತೆ ಮುರಾರಿ. ಅಭಿಮನ್ಯು ಹೊಟ್ಟೆಲಿರ್ಬೇಕಾದ್ರೆ ಕೃಷ್ಣ ಹೇಳೋ ಎಲ್ಲಾ ಕತೆಗಳು ಅವನ್ಗೆ ಅರ್ಥ ಆಗ್ತಿತ್ತು. ಅದಕ್ಕೆ ಅವನ್ಗೆ ಚಕ್ರವ್ಯೂಹನ ಬೇಸದ್ ಹೇಗೆ ಅಂತ ಗೊತ್ತಾಗಿತ್ತು. ಯಾಕೆ ಇದ್ ನಿನಗ್ ಗೊತ್ತಿಲ್ವಾ? ಹೌದಮ್ಮ, ಆದ್ರೆ ಆ ಕಾಲನೇ ಬೇರೆ ಈ ಕಾಲನೇ ಬೇರೆ, ಅದೆಲ್ಲ ಈ ಕಾಲದಲ್ಲಿ ಸಾಧ್ಯನಾ? ಕಾಲ ಯಾವ್ದಾದ್ರೇನು, ಹಸಿವು ಒಂದೇ, ಭಾವನೆಗಳು ಒಂದೇ. ನೋಡು, ನಾವು ಬದುಕ್ತಾ ಇರೋ ರೀತಿ ಬದ್ಲಾಗಬಹುದೇ ಹೊರತು ಆಕಾಶ, ಭೂಮಿ, ನೀರು, ಗಾಳಿ, ಬೆಂಕಿ ಇದ್ಯಾವುದು ಬದ್ಲಾಗಲ್ಲ. ತುಂಬಾ ಅದ್ಭುತವಾಗಿ ಮಾತು ಹೇಳಿದ್ರಿ ಮೇಡಮ್. ನೋಡೋ, ಈ ಮನುಷ್ಯ ತನ್ನ ಆಸೆಗಳಿಗೆ, ತನ್ನ ಅಗತ್ಯಗಳಿಗೆ ತನ್ನನ್ನು ತಾನು ಬದಲಾಯಿಸ್ಕೊಂಡು ಆಧುನಿಕತೆಗೆ ಒಕ್ಕೋಬೇಕು ಅಂತ ನೈತಿಕತೆ ಮೌಲ್ಯಗಳನ್ನೇ ಮರೆತು ಬಿಡ್ತಾ ಇದ್ದಾನೆ. ಹಾಗಾಗಿ ನಾವು ನಮ್ಮ ಮಕ್ಕಳಲ್ಲಿ ಸದ್ಭಾವನೆ, ಸದ್ಗುಣಗಳನ್ನ ಬೆಳೆಸ್ಬೇಕು. ಇರ್ಬೋದು ರಾಮಾಚಾರಿ, ಆದ್ರೆ ಮಗುಗೂ ಸ್ವಲ್ಪ ಜ್ಞಾನ ತಿಳುವಳಿಕೆ ಅನ್ನೋದು ಬರ್ಬೇಕಲ್ವಾ? ಈಗ ಮಗುಗ್ ತಿಳುವಳಿಕೆ ಇಲ್ಲ ಅಂತ ಯಾರು ಹೇಳಿದ್ನಿ? ಮಗು ಅಳ್ತಾ ಇದೆಯಲ್ಲ, ಅದ್ ಯಾಕೆ ಅಳುತ್ತೆ? ಅದು ಹೊಟ್ಟೆ ಹಸ್ದಾಗ, ಮತ್ತೆ ಈ ಮಲಮೂತ್ರ ಮಾಡಿದಾಗ ಅದಕ್ಕೆ ಸ್ವಲ್ಪ ಕಿರಿಕಿರಿ ಆದಾಗ ಅಳುತ್ತೆ. ನೋಡ್ತ್ಯಾ, ನಾನ್ ಹತ್ರ ನನ್ ಕಡೆ ಗಮನ ಕೊಡ್ತಾರೆ ಅನ್ನೋದು ಮಗುವಿನ ಗಮನಕ್ ಬಂದಿರುತ್ತೆ. ಅಂದ್ಮೇಲೆ ನಾವ್ ಹೇಳೋದ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತ ತಾನೇ ಅರ್ಥ. ಅದಕ್ಕೆ ಕಣೋ, ನಾವು ಮಕ್ಳು ಮುಂದೆ ಯಾವಾಗ್ಲೂ ಒಳ್ಳೊಳ್ಳೆ ಮಾತುಗಳನ್ನೇ ಆಡ್ಬೇಕು. ಈ ರೀತಿ ಶ್ಲೋಕ ಎಲ್ಲ ಹೇಳಿ ಅವ್ರ ಬುದ್ಧಿನ ಜಾಗೃತೆಗೊಳಿಸ್ಬೇಕು. ನೋಡ್ ಮುರಾರಿ, ಆ ದೇವರು ಮಕ್ಕಳಿಗೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಮಾತೊಂದ್ ಬಿಟ್ಟು ಬೇರೆ ಎಲ್ಲಾ ಜ್ಞಾನನೂ ಕೊಟ್ಟಿರ್ತಾನೆ. ಯಾಕೆ ಅಂದ್ರೆ ಮಕ್ಕಳು ಮಾತಾಡೋದನ್ನ ಕಲಿಯಕ್ಕೂ ಮುಂಚೆ ಕೇಳಿಸ್ಕೊಳ್ಳೋದನ್ನ ಕಲೀಲಿ ಅಂತ. ಹಾಗಾಗಿ ದೇವರು ಕೇಳಿಸ್ಕೊಳ್ಳೋ ಶಕ್ತಿ ಕೊಟ್ಟಿರೋದ್ರಿಂದ ಆದಷ್ಟು ಒಳ್ಳೆ ವಿಷಯಗಳನ್ನೇ ಮಾತಾಡ್ಬೇಕು. ನಮ್ ದೊಡ್ಡವರು ಯಾವಾಗ್ಲೂ ಮಕ್ಳು ಮುಂದೆ ಒಳ್ಳೆ ಮಾತನ್ನೇ ಮಾತಾಡ್ಬೇಕು, ಒಳ್ಳೆ ಕೆಲ್ಸನೇ ಮಾಡ್ಬೇಕು ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಅನ್ಸುತ್ತೆ. ನೋಡು, ನನಗೆ ಈಗ ಅರ್ಥ ಆಯ್ತು. ನೀನ್ ಮುಂದುವರ್ಸು. ರಾಘು, ನನ್ಗೊಂದು ಸತ್ಯ ಹೇಳ. ನಿನ್ ಮನ್ಸಲ್ಲಿ ಹೇಗಾದ್ರೂ ಮಾಡಿ ಮೊದಲು ನಿಲ್ಸ್ಬೇಕನ್ನೋದಿದ್ಯಾ? ನಾನು ಯಾಕೋ ಆ ರೀತಿ ಯೋಚನೆ ಮಾಡ್ಲಿ? ಅದ್ ಸರಿ, ನೀನ್ ಯಾಕೆ ಈ ರೀತಿ ಹುಚ್ಚುಚ್ಚಕ್ ಪ್ರಶ್ನೆ ಕೇಳ್ತಿದ್ಯಾ? ಸಡನ್ ಆಗಿ ಟ್ರಿಗರ್ ಆಗ್ತಿದ್ಯಾ? ಎಲ್ರ ವಿರುದ್ಧ ತಿರುಗಿ ಬೀಳ್ತಿದ್ಯಾ ಅಂದ್ರೆ ಅನುಮಾನ ಬರಲ್ವೇನೋ? ಸರಿನಾ ಸರಿ ಅಂತ ಹೇಳ್ತೀನಿ, ತಪ್ಪನ್ನ ತಪ್ಪು ಅಂತ ಹೇಳ್ತೀನಿ. ಅದ್ರಲ್ಲಿ ಏನ್ ತಪ್ಪು? ಇಷ್ಟು ದಿನ 3 ಕೋತಿಗಳ ತರ ಕಣ್ಣು ಕಿವಿ ಬಾಯೆಲ್ಲ ಮುಸ್ಕೊಂಡಿದ್ದವನು ಇವಾಗ ಸಡನ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ ಅಂದ್ರೆ ಏನ್ ಅರ್ಥ? ನಿನ್ ಉದ್ದೇಶ ಏನು? ನೋಡ, ನಾನು ನನ್ನ ಫ್ಯಾಮಿಲಿಯವ್ರಿಗೋಸ್ಕರನೇ ಅನಿತಾನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದು. ಆದ್ರೆ ಅದೇ ಫ್ಯಾಮಿಲಿ ಬಗ್ಗೆ ಅನಿತಾ ಮಾತಾಡಿದಾಗ ಅದನ್ನ ನೋಡ್ಕೊಂಡು ಹೇಗೋ ಸುಮ್ನಿರ್ಲಿ, ಅದಕ್ಕೆ ನಾನು ತಪ್ಪು ಅಂತ ಹೇಳಿದೆ. ನನಗೆ ಯಾಕೋ ಇದು ಕಾರಣ ಅನಿಸ್ತಿಲ್ಲ. ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ ಅನಿಸ್ತಿದೆ. ನನ್ನ ಮನ್ಸಲ್ಲಿ ಬೇರೆ ಏನಿರಕ್ ಸಾಧ್ಯ? ಹೇಗಾದ್ರೂ ಮಾಡಿ ಮದುವೆ ನಿಲ್ಸಿ ಮತ್ತೆ ಜಾನ್ಸಿ ಜೊತೆ ಬದುಕ್ಬೇಕು ಅನ್ನೋ ಆಸೆ. ಲವ್, ಏನೇನೋ ಮಾತಾಡ್ಬೇಡ. ನಾನು ಆ ರೀತಿ ಯೋಚನೆ ಮಾಡೋದೇ ಆಗಿದ್ದಿದ್ರೆ ಕೋರ್ಟಲ್ಲಿ ಯಾಕೆ ಡಿವೋರ್ಸ್ ಕೇಳ್ತಿದ್ದೆ? ನೋಡ, ನಾನು ನನ್ನ ಕುಟುಂಬಕ್ಕೋಸ್ಕರ ಒಂದು ನಿರ್ಧಾರ ತಗೊಂಡಿದ್ದೀನಿ. ಅದೇ ನಿರ್ಧಾರದ ಮೇಲೆ ನಾನು ನಿಂತಿದ್ದೇನೆ. ಅದನ್ನ ಬಿಟ್ಟು ನನ್ನ ಮನ್ಸಲ್ಲಿ ಬೇರೆ ಏನೂ ಇಲ್ಲ. ಆದ್ರೆ ಅದೇ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ಯಲ್ಲ, ಇದು ನಿನ್ ಮದುವೆ ನಿಲ್ಸಕ್ಕೆ ಮಾಡ್ತಿರೋ ಪ್ಲಾನ್ ಅಂತ ಯಾಕೆ ಅನ್ಕೊಂಬಾರ್ದು? ಹಾಗ ಮದ್ವೆ ನಿಲ್ಸ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಯಾಕೋ ಮದ್ವೆ ಓಡಾಡ್ತಿದ್ದೆ? ಇರ್ಬೋದು, ಆದ್ರೆ ನಿನ್ ಮನ್ಸನ್ ತುಂಬಾ ಬರೀ ಕನ್ಫ್ಯೂಷನ್ ತುಂಬ್ಕೊಂಡಿದ್ಯಲ್ಲ. ನನಗೆ ಕನ್ಫ್ಯೂಷನ್ ಇಲ್ಲ, ನಾನು ತಾಲಿ ಕಟ್ಟಕ್ ರೆಡಿ ಆಗಿದ್ದೀನಿ, ಅರ್ಥ ಮಾಡ್ಕೋ. ಮತ್ ಸಡನ್ ಆಗಿ ಯಾಕೆ ಈ ಬದಲಾವಣೆ? ನೋಡ, ಇಲ್ಲಿವರೆಗೂ ನನ್ನಿಂದ ಇನ್ನೊಬ್ರು ಮನ್ಸಿಗೆ ನೋವುಗಳಾಗಿರೋದೇ ಸಾಕು. ಇನ್ನು ಮುಂದೆ ಆ ರೀತಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಸರಿನಾ ಸರಿ ಅಂತ ಹೇಳ್ತೀನಿ, ತಪ್ಪನ್ನ ತಪ್ಪು ಅಂತ ಹೇಳ್ತೀನಿ. ಇನ್ನು ಮುಂದೆ ಹೀಗೆ ಇರಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸಿಚುವೇಶನ್ ಏನೇ ಇರಲಿ, ಎದುರುಗಡೆ ಯಾರೇ ಇರಲಿ, ಇನ್ನು ಮುಂದೆ ತಪ್ಪನ್ನ ಖಂಡಿಸ್ತೀನಿ ಅಷ್ಟೇ. ಇವತ್ತು ಡೇಟ್ 24, ಅಂದ್ರೆ ನಾಳೆ ರಾಘು ಮದ್ವೆ. ಇವತ್ತು ಚಪ್ರ ದಿನ, ನಾಳೆ ಕನ್ಸು, ಇವತ್ತು ಚಪ್ರ.
ಹಲೋ. ಹಾ, ರಾಯ್, ನೀನ್ ಈ ರೀತಿ ಕೈಯಲ್ಲಿ ಫೋನ್ ಇಲ್ದೆ ಹಲೋ ಹಲೋ ಅಂತ ಕಳ್ಳಾಟ ಆಡ್ತಿರ್ಬೇಕಾದ್ರೇನೆ ನನಗ್ ಗೊತ್ತಾಯ್ತು ಈ ಕೆಲ್ಸ ನಿಂದೆ ಅಂತ. ಯಾಕ್ ರಾಯ್? ಅದು ಮೇಡಮ್ ಮೇಡಮ್ ಅದು ಏನ್ ರಾಯ್, ಇವತ್ ರಾಗು ಚಪ್ರ, ನಾಳೆ ಮುಹೂರ್ತ ಇದೆ ಅಲ್ವಾ, ಅದನ್ ಮರ್ತೋಗ್ಲಿ ಅಂತನಾ? ಅದು ಮೇಡಮ್, ನಿಮ್ಮ ಮನ್ಸಲ್ಲಿ ನೆನಪಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ಈಗ ಅರ್ಥ ಆಯ್ತು ನೀವು ಮರ್ತಿಲ್ಲ ಅಂತ. ಏನ್ ಅರ್ಥ ಆಯ್ತು ರಾಯ್? ನಿಮ್ ಮನ್ಸು ಕನ್ಸ್ ತುಂಬಾ ರಾಘು ಸರ್ನೇ ಆವರ್ಸ್ಕೊಂಡಿದ್ದೀರ ಅನ್ನೋದು. ಆದ್ರೂ ನೀವು ಬಲವಂತವಾಗಿ ಮರ್ತಿರೋ ತರ ನಿಮ್ಮನ್ನ ನೀವು ಬಿಂಬಿಸ್ಕೊಂಡು ಬಲವಂತವಾಗಿ ಬದುಕೋ ಪ್ರಯತ್ನ ಮಾಡ್ತಿದ್ದೀರ ಅನ್ನೋದು. ಅದು ನಿನ್ ಕಲ್ಪನೆ ಅಷ್ಟೇ, ನನಗ್ ಯಾವ ನೆನ್ಪು ಇಲ್ಲ. ಈ ವಿಷಯನ್ ಬಿಟ್ಬಿಡು. ಮೇಡಮ್, ನೀವು ಇಲ್ಲ ಅನ್ಕೂಡ್ಲೆ ನಂಬೋದಕ್ಕೆ ನಾನು ನಿಮ್ಮನ್ನ ಇವತ್ತಿಂದ ನೋಡ್ತಾ ಇಲ್ಲ ಮೇಡಮ್. ರಾಘು ಸರ್ ನಿಮ್ಮಲ್ಲಿ ಬೆರ್ತೋಗಿದ್ದಾರೆ ಅನ್ನೋದಕ್ಕೆ ರಾಘು ಸರ್ ಗಾಡಿ ಸೌಂಡ್ ಕೇಳಿದ ತಕ್ಷಣ ಹಕ್ಕಿ ತರ ಹಾರ್ಕೊಂಡು ಹೋದ್ರಲ್ಲ, ಅದೇ ಸಾಕ್ಷಿ. ರಾಯ್, ಅದು ಯಾರು ಅಂತ ನೋಡ್ಬೇಕಿತ್ತು, ಅದಕ್ಕೆ. ಮೇಡಮ್, ಮನೆಗೆ ತುಂಬಾ ಜನ ಬರ್ತಾರೆ, ಆದ್ರೆ ಯಾವತ್ತು ಯಾರಿಗೋಸ್ಕರನೂ ನೀವು ಈ ರೀತಿ ಓಡೋಗಿಲ್ಲ. ಅಷ್ಟೇ ಯಾಕೆ ಮೇಡಮ್, ನಿಮಗಿಷ್ಟ ಇಲ್ಲದನ್ನ ಬೇರೆಯವರಿಗೋಸ್ಕರ ಇಷ್ಟಪಟ್ಟಿದ್ದು ನಿಮ್ಮ ಜೀವಮಾನದಲ್ಲೇ ಇಲ್ಲ. ಆದ್ರೆ ರಾಘು ಸರಿಗೆ ಬಿಸಿಬೇಳೆ ಬಾತು ಇಷ್ಟ ಅನ್ನೋ ಕಾರಣಕ್ಕೆ ನೀವು ಬಿಸಿಬೇಳೆ ಬಾತನ್ನ ಇಷ್ಟ ಪಡ್ತಿದ್ರಂದ್ರೆ ಇದರ ಅರ್ಥ ಏನು ಮೇಡಮ್? ನಿಮ್ಮನ್ನ ರಾಘು ಸರ್ ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದಾರೆ ಅಂತ ಅರ್ಥ ತಾನೆ? ಇನ್ನು ಕಾಲ ಮಿಂಚಿಲ್ಲ ಮೇಡಮ್. ಈಗ್ಲೂ ನೀವು ಮನ್ಸು ಮಾಡಿದ್ರೆ ರಾಘು ಸರ್ ನಿಮ್ಮೂರಾಗ್ತಾರೆ, ನಿಮ್ಮ ಪ್ರೀತಿನ ನೀವು ಪಡ್ಕೋಬಹುದು. ಪ್ರೀತಿ ಅಂದ್ರೆ ಬರೀ ಪಡ್ಕೊಳ್ಳೋದಷ್ಟೇ ಅಲ್ಲ ರಾಯ್, ಬಿಟ್ಕೊಡೋದು ಪ್ರೀತಿನೇ. ರಾಘು ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಪ್ರೀತಿನ ಬಿಟ್ಕೊಟ್ಟಿರ್ಬೇಕಾದ್ರೆ ಅವನಿಗೋಸ್ಕರ ನನ್ನ ಪ್ರೀತಿನ ಬಿಟ್ಕೊಡ್ಬಾರ್ದ ರಾಯ್? ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನು ಅಷ್ಟೇ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ.